ಮೇಡಮು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದರಲ್ಲಿ ಹೇಳೋ ಮಾತೇ ಇಲ್ಲ. ಬಟ್ ಆದರೆ ಈ ಪ್ರೀತಿ ವಿಶ್ವಾಸ ಅನ್ನೋದನ್ನು ಹೆಂಗೆ ತೋರಿಸಿದ್ದಾರೆ ಅಂದರೆ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಬೇಕು. ಬಡವ್ರಿಗೆ ಟ್ಯಾಲೆಂಟ್ ಇಲ್ಲ, ಅದಿಲ್ಲ ಅಂತ ಕೆಲವರು ಕೀಳಾಗಿ ನೋಡ್ತಾರೆ. ಇದರಲ್ಲಿ ತೋರಿಸಿದ್ದಾರೆ ಬಡವರು ಹೆಂಗಿದ್ದು ಹೆಂಗೆ ಬೆಳಿಬೇಕು ಅನ್ನೋದನ್ನು ಹೇಳಿದ್ದಾರೆ. ಖಂಡಿತ ಈ ಮೂವಿನ ಇನ್ನೊಂದ್ಸಲಿ ನೋಡ್ತೀನಿ. ಆಮೇಲೆ ನಮ್ಮ ರೇಷ್ಮೆ ರೈತರ ಬಗ್ಗೆ ಒಳ್ಳೆ ತೋರಿಸಿದ್ದಾರೆ. ಯಾವುದೇ ಜಿಲ್ಲೆಯಲ್ಲಾಗಿರ್ಬೋದು, ಯಾವುದೇ ತಾಲೂಕಲ್ಲಾಗಿರ್ಬೋದು, ಪ್ರತಿಯೊಬ್ಬರು ರೈತರ ಕಷ್ಟ ಏನು, ಬಟ್ ಅದರಲ್ಲಿ ಶ್ರಮಪಟ್ಟು ಹೆಂಗೆ ಮೇಲೆ ಬರ್ತಾರೆ ಅನ್ನೋದು ಒಂದಿದೆ. ಆಮೇಲೆ ಮೇಯ್ನು ಪ್ರೀತಿ ವಿಶ್ವಾಸ. ಅದಕ್ಕೆ ಆಮೇಲೆ ನಮ್ಮ ಹುಡುಗಿರುಗಳಿಗೆ ಹೇಳೋದು ಏನಂದರೆ, ಶ್ರೀಮಂತ ಹುಡುಗಿರು ದುಡ್ಡು ಕಾಸು ಅದಕ್ಕೆ ಕಾರು ಗೀರು ಯಾವುದಕ್ಕೂ ಆಸೆ ಪಡಬೇಡಿ. ದಯವಿಟ್ಟು ಬಡವರಲ್ಲಿರೋ ಪ್ರೀತಿನ ಆಸೆ ಪಡಿ. ಅವರು ನೋಡಿ ಕೊನೆಗೆ ಅವ್ರಿಗೆ ಉಸಿರು ಕೊಟ್ಟರು, ಅವ್ರ ಲಂಗ್ಸ್ನೇ ದಾನ ಮಾಡಿದ್ರು. ಅಂಥದ್ರಲ್ಲಿ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ತುಂಬ ಜನ ಇದ್ದಾರೆ. ಆಲ್ರೆಡಿ ನನಗೆ ಮದುವೆ ಆಗಿದೆ, ನಮ್ಮ ಹಳೆ ಡೌಗಳು ಯಾರು ಬೇಜಾರು ಮಾಡ್ಕೊಬೇಡಿ. ಬಟ್ ಆದರೆ ಇರೋರಾದರೂ ಇನ್ಮೇಲೆ ದಯವಿಟ್ಟು ಬೆಲೆ ಕೊಡಿ, ಪ್ರೀತಿಗೆ ಬೆಲೆ ಕೊಡಿ. ಕೊನೆಯಲ್ಲಿ ನನಗೆ ಹೋಗುವ ಖುಷಿಯಿಂದ ಹೋದೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ತುಂಬ ಖುಷಿ ಆಯಿತು. ನಮ್ಮ ನಿರ್ಮಾಪಕರು ಮತ್ತು ನಾಗಶೇಖರ್ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ತುಂಬ ಖರ್ಚು ಮಾಡಿ ಒಳ್ಳೆ ಮೂವಿ ಮಾಡಿದರೆ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ಬಂದು ಸಿನಿಮಾ ನೋಡಿ. ಮತ್ತೆ ನೀವು ಈ ಥಿಯೇಟ್ರ್ ಬಿಟ್ಟು ಹೋಗಲ್ಲ, ಇನ್ನೊಂದ್ಸಲಿ ಸಿನಿಮಾ ನೋಡ್ತೀರಾ. ನಾನು ಊಟ ಮಾಡ್ಕೊಬಂದು ಮತ್ತೆ ನೋಡ್ತೀನಿ. ಥ್ಯಾಂಕ್ ಯು. ಎರಡೂ ಚೆನ್ನಾಗಿದೆ ಸರ್. ಬಟ್ ಆದರೆ ಒಂದು ಸೆಕೆಂಡ್ ಏನಂದರೆ, ಒಂದು ಸಾಂಗಲ್ಲಿ ನನಗೆ ರಮ್ಯಾ ಅವ್ರು ನೆನಪಾದರು. ಸಂಜು ಮತ್ತು ಗೀತಾ ಮತ್ತೆ ಅಂತ ಬಂತಲ್ಲ, ಆ ಸಾಂಗಲ್ಲಿ ನನಗೆ ಆ ಜಾಗದಲ್ಲಿ ರಮ್ಯಾ ಇರಬೇಕಾಗಿತ್ತು ಅಂತ ಒಂದು ಸೆಕೆಂಡ್ ಅನ್ನಿಸ್ತು. ಬಟ್ ಆದರೂ ರಚಿತಾರಾಮ್ ಅವರು ಚೆನ್ನಾಗಿ ಮಾಡಿದ್ರು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.